ಬಿಗ್ ಬಾಸ್ ಕನ್ನಡ ಸೀಸನ್ 11 ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ. ಹಲವಾರು ಟ್ವಿಸ್ಟ್ಗಳ ಮೂಲಕ ಕನ್ನಡ ಪ್ರೇಕ್ಷಕರನ್ನ ರಂಜಿಸಿಕೊಂಡು ಬಂದ ಶೋ ಈಗ ಕುತೂಹಲದ ತುತ್ತ ತುದಿಗೆ ಬಂದು ತಲುಪಿದೆ. ಫಿನಾಲೆ ಹತ್ತಿರ ಬರ್ತಾ ಇರುವಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇವೆ. ಬಿಗ್ ಬಾಸ್ ಮನೆಗೆ ತೆರೆ ಬೀಳೋಕೆ ಇನ್ನೇನು ಕೆಲವೇ ದಿನಗಳು ಬಾಕಿ. ಹೀಗಿರುವಾಗ ಫಿನಾಲೆಗೆ ಹನುಮ ಹೋಗೋದು ಫಿಕ್ಸ್ ಅನ್ನೋದರ ಲೆಕ್ಕಾಚಾರ ಈಗಾಗಲೇ ಬಹುತೇಕ ಪಕ್ಕ ಆಗಿದೆ. ಎಲ್ಲರನ್ನ ಬಿಟ್ಟು ಹನುಮನೆ ಯಾಕೆ ಅಂದರೆ ಅದಕ್ಕೆ ಉತ್ತರ ಇಲ್ಲಿದೆ. ಬಿಗ್ ಬಾಸ್ ಆರಂಭವಾಗಿ ಇನ್ನೇನು ಮುಕ್ತಾಯಕ್ಕೆ ಬಂದಿರುವಾಗಲೇ ಭರವಸೆ ಮೂಡಿಸಿ ಟಾಪ್ 5 ಅಂತ ಬಂದ ಎಷ್ಟೋ ಸ್ಪರ್ಧಿಗಳು ಆಟ ತಿಳಿಯದೆ ಎಲಿಮಿನೇಟ್ ಆಗೋಗಿದ್ದಾರೆ. ಆದರೆ ಇವೆಲ್ಲರನ್ನ ಮೀರಿಸೋ ರೀತಿ ಚಾಣಾಕ್ಷತನದ ಆಟ ಆಡೋ ಮೂಲಕ ಎಲ್ಲರ ಮನಗೆದ್ದವನು ಅಂದರೆ ಹನುಮ ಮನೆಗೆ ಬಂದಿದ್ದು ಲೇಟಾಗಿ. ಅಂದರೆ ಲಾಯರ್ ಜಗದೀಶ್ ಹೋದರೆ ಬಿಗ್ ಬಾಸ್ ಆಟ ನೋಡೋಕೆ ಮಜಾ ಇರಲ್ಲ ಅನ್ನೋ ಸಮಯದಲ್ಲಿ ರಂಪಾಟ ಅರುಚಾಟ ಕಿರುಚಾಟವೇ ಇದ್ದ ಬಿಗ್ ಮನೆಗೆ ಬಂದ ಜವಾರಿ ಹೈದ ಬಂದ ಮೊದಲ ವಾರವೇ ಮನೆಯ ಕ್ಯಾಪ್ಟನ್ ಆಗಿ ಕಂಟ್ರೋಲ್ಗೆ ತೆಗೆದುಕೊಂಡ. ಹನುಮನ ಚುಟು ಹಾಡು ಮಾತು ಎಲ್ಲವೂ ವೀಕೆಂಡ್ನಲ್ಲಿ ಕಿಚ್ಚನಿಂದ ಟಿಕೆಟ್ ಪಡೆಯುವವರೆಗೂ ಇವನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋ ಊಹೆಗೂ ನಿಲುಕಿರಲಿಲ್ಲ. ಆದರೆ ಈಗ ಫಿನಾಲೆಯಲ್ಲಿ ಸುದೀಪ್ ಕೈ ಹಿಡಿದು ನಿಲ್ಲೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಬಹುದು. ಯಾಕಂದರೆ ಹನುಮ ಇದುವರೆಗೆ ಆಡಿರೋ ಟಾಸ್ಕ್ಗಳನ್ನಾಗಲಿ ಉಸ್ತುವಾರಿಯನ್ನಾಗಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾನೆ. ಇನ್ನು ತನ್ನ ಜೊತೆಗೆ ಟೀಮ್ನು ಕೂಡ ಗೆಲ್ಲಿಸಿದ್ದಾನೆ. ಟಿಕೆಟು ಫಿನಾಲೆಗೆ ತನ್ನ ಜೊತೆಗೆ ತನ್ನನ್ನು ನಂಬಿದ ಭವ್ಯ ಮೋಕ್ಷಿತಾ ತ್ರಿವಿಕ್ರಮ್ನ ಕೂಡ ಕರೆದುಕೊಂಡು ಬಂದು ಗೆಲ್ಲಿಸಿ ಈಗ ಟಿಕೆಟು ಫಿನಾಲೆಯಲ್ಲಿ ಸೆಣಸಾಡೋಕೆ ಸಿದ್ಧವಾಗಿದ್ದಾನೆ. ಇನ್ನು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹನುಮಂತ ಫಿನಾಲೆ ಟಿಕೆಟ್ ಗೆದ್ದು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.